ಎಲ್ರಿಗೂ ನಮಸ್ಕಾರ. ನಮ್ಮ ಬ್ಯೂಟಿಷಿಯನ್ ಕೋರ್ಸ್ ಏನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತೀವಿ. ಇದನ್ನ ನಾನು ಸ್ಕಿನ್ ಥೆರಪಿಸ್ಟ್ ಅಂತ ಪದೇ ಪದೇ ಮೆನ್ಷನ್ ಮಾಡಿ ಹೇಳ್ತೀನಿ. ಯಾಕೆ ಅಂದ್ರೆ ನಾವು ಮಾಡುವಂತ ವಿಧಾನಗಳು ಹಾಗಿದೆ. ಹಾಗಾಗಿ ನಮ್ಮ ಸ್ಕಿನ್ ಥೆರಪಿಸ್ಟ್ ಈ ಒಂದು ಕ್ಲಾಸ್ಗೆ ಹೊಸದಾಗಿ ಜಾಯಿನ್ ಆಗಿದ್ದಾರೆ ನಮ್ಮ ಅಶ್ವಿನಿ ಅವರು. ಈಗ ಅಶ್ವಿನಿ ಅವರು ಏನ್ ಹೇಳ್ತಾರೆ ನೋಡೋಣ. ಆನಂತರ ನಾನು ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳೋದಿದ್ದೆ. ನಾನು ತುಂಬಾ ಕಡೆ ಅಂದ್ರೆ ಈ ಸಲೂನ್ ಅದೆಲ್ಲ ನಾನು ಚೆಕ್ ಮಾಡಿದೆ. ಅಂದ್ರೆ ಆಸ್ ಅ ಮೇಕಪ್ ಆರ್ಟಿಸ್ಟ್ ನಾನು 2 ಕೋರ್ಸ್ ಮಾಡ್ಬೇಕಂತ ತುಂಬಾನೇ ಅನ್ಕೊಂಡಿದ್ದೆ. ಬಟ್ ಪ್ರೀವಿಯಸ್ ಆಗಿ ಕೇಳಿದಾಗ 2 ಒಂದೇ ಕಡೆ ತಗೊಳ್ಳೋಕ್ಕಿಂತ ಒಂದೊಂದೇ ಕಂಪ್ಲೀಟ್ ಮಾಡ್ಕೊಂತ ತುಂಬಾ ಸಜೆಷನ್ ಬಂದಿತ್ತು. ಹಾಗಾಗಿ ನಾನು ಮೇಕಪ್ ಕೋರ್ಸ್ನ ಕಂಪ್ಲೀಟ್ ಮಾಡಿ ಬ್ಯೂಟಿಷಿಯನ್ಗೆ ಅಂತ ತುಂಬಾ ಕಡೆ ಸರ್ಚ್ ಮಾಡಿದ್ದೀನಿ. ತುಂಬಾನೇ ಹೋಗಿ ವಿಸಿಟನ್ನು ಮಾಡಿದ್ದೀನಿ. ಸೊ ಒಂದು ಹೈ ಕಾಸ್ಟ್ ಅನ್ನೋದು ಒಂದ್ ಕಡೆ ಆದ್ರೆ ಸೊ ಆಲ್ಮೋಸ್ಟ್ ಇಷ್ಟು 35 ಡೇಸ್ ಅಲ್ಲೇನೆ ಕಂಪ್ಲೀಟ್ ಮಾಡಬೇಕು, ಅದ್ರ ಮೇಲೆ ಬರೋ ಹಾಗಿಲ್ಲ. ಸೊ 35 ಡೇಸ್ ಅಲ್ಲಿ ಏನಿದೆಯೋ ಕೋರ್ಸ್ ಅಷ್ಟೇ ಕಂಪ್ಲೀಟ್ ಮಾಡ್ಕೋಬೇಕಂತ ತುಂಬಾನೇ ಜನ ಹೇಳಿದ್ರು. ಸೊ ಹಾಗಾಗಿ ನನಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿತ್ತು. ಇವಾಗ ಸ್ಲೋ ಲರ್ನರ್ ಇರೋದ್ರಿಂದ ಇದ್ರೆ ಒಂದ್ ವೇಳೆ ಸೊ ಆಗಲ್ವಲ್ಲ, ಕಂಪ್ಲೀಟ್ ಮಾಡ್ಕೊಳಕ್ಕಾಗಲ್ಲ ಸಿಲೆಬಸ್ ಅಂತ ತುಂಬಾನೇ ಸರ್ಚ್ ಮಾಡ್ತಾ ಇದ್ದಾಗ ಅಫ್ಕೋರ್ಸ್ ಶಿವಾನಿ ಅವ್ರದ್ದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರು ತುಂಬಾ ಚೆನ್ನಾಗಿ ಅಪ್ರೋಚ್ ಮಾಡಿದ್ರು ನನಗೆ. ಅವ್ರ ಅಪ್ರೋಚಸ್ ಆಗಲಿ, ಅವ್ರ ಎಕ್ಸ್ಪ್ಲನೇಷನ್ ಆಗಲಿ, ಸೊ ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಸೊ ನಾನು ಇಲ್ಲಿ ಬಂದು ಜಾಯಿನ್ ಆಗಿರೋದು. ಹೌದು, ಅಫ್ಕೋರ್ಸ್ ನೀವು ಹೇಳಿದ ಪಾಯಿಂಟ್ ಒಂದು ಇಷ್ಟ ಆಯ್ತು. ಸ್ಲೋ ಲರ್ನರ್ಸ್ ಅಂತ ಇರ್ತಾರೆ. ಎಲ್ಲರೂ ಒಂದೇ ತರ ಕಲಿಯಲ್ಲ. ಈವನ್ ಒಂದೇ ಸಲ ನೀವು ಜಾಯಿನ್ ಆದ್ರೂ ಸಹ ಒಬ್ಬೊಬ್ರು ಒಂದೊಂದು ಸ್ಪೀಡ್ ಇರುತ್ತೆ, ಅರ್ಥ ಮಾಡ್ಕೋದಾಗ್ಬೋದು. ಇನ್ನು ಕೆಲವೊಬ್ಬರು ವಿಡಿಯೋ ನೋಡಿನೇ ಕಲ್ತ್ಬಿಡ್ತಾರೆ ಎಷ್ಟೋನ. ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇ ಪೀರಿಯಡ್ ಅಲ್ಲಿ ಕಲಿಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಅದನ್ನ ಕನ್ಸೆಷನ್ ಕೊಡ್ತೀನಿ. ಇನ್ನೊಂದು ಹೊಸದಾಗಿ ನಾನು ಅನ್ಕೊಂಡಿದ್ದೀನಿ ಏನಂದ್ರೆ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗ್ ಸಹ ಕೊಡುವ ಅಂತ. ಕೆಲವೊಬ್ರು ವುಮನ್ ಏನಿದ್ದಾರೆ ಈಗ ವರ್ಕಿಂಗ್ ವುಮನ್ಸ್, ಅವ್ರು ನಮ್ಮ ವರ್ಕ್ ಮುಗಿಸ್ಕೊಂಡು ಬರ್ಬೋದಾ ಅಂತ ಎಂಕ್ವೈರಿ ಮಾಡಿದ್ದಾರೆ. ಮತ್ತೆ ಕೆಲವೊಂದು ಸ್ಯಾರಿ ಸಪ್ರೇಟ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಆಮೇಲೆ ಕಾಲ್ ಮಾಡಿ. ಈಗ ಸದ್ಯಕ್ಕೆ ನಮ್ಮ ಒಂದು ಕೋರ್ಸ್ಗೆ ಇದು ಆಕ್ಚುಲಿ ಜಾಯಿನ್ ಆಗಿ 3 ಡೇಸ್ ಆಗಿದೆ. ಇವತ್ತು ನಾವು ವೆಲ್ಕಮ್ ಮಾಡ್ತಾ ಇದ್ವಿ ಅಫಿಷಿಯಲ್ ಆಗಿ. ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್. ತುಂಬ ಸಕ್ಸಸ್ ಸಿಗಲಿ. ನಾನು ಎಲ್ರಿಗೂ ಹೇಳ್ತೀನಿ, ಇದು ಅಪ್ಲೋಡ್ ಆಗುತ್ತೆ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತೀನಿ ಸೇಮ್. ಈ ಸ್ಪಾಟಲ್ಲಿ ನಿಂತ್ಕೊಂಡು ಹೇಳುವಾಗ ಅದು ಬೇರೆ ಮೀನಿಂಗ್ ಕೊಡುತ್ತೆ. ಸಾಧ್ಯ ಆದಷ್ಟು ಒಬ್ಬರು ಇಬ್ಬರಿಗೆ ಫ್ರೀಯಾಗಿ ಇಟ್ಕೊಳ್ಳಿ. ಶೋರ್ ಅಂದರೆ ನಾವು ಏನು ಕಲ್ತಿದ್ದೀವಿ ಆ ವಿದ್ಯೆನ ದಾನ ಮಾಡೋಣ. ಮೀನ್ಸ್ ನಾವು ದುಡ್ಡು ಕೊಟ್ಟರೆ ಕಳ್ಕೊಂಡ್ಬಿಡ್ತಾರೆ ಅಥವಾ ಖಾಲಿ ಆಗೋಗುತ್ತೆ ಒಂದಿನ. ನೀವು ವಿದ್ಯೆ ಕೊಟ್ಟರೆ ನಿಮ್ಮ ಜೀವನ ಪರ್ಯಂತ ನೆನಪಲ್ಲಿ ಇಟ್ಕೊಳ್ತಾರೆ. ಆಮೇಲೆ ನೀವು ಫೀಸ್ ಬಗ್ಗೆನೂ ಸಹ ಮೆನ್ಷನ್ ಯಾರೋ ಮಾಡಿದ್ರಿ. ಏನಂದರೆ 35 ನಾನು ಮಾಡಿದ್ದೆ. 35 ಫೀಸ್ ಇತ್ತು, 15 ಕಮ್ಮಿ ಮಾಡಿದ್ದೀನಿ. 40, 50 ಎಲ್ಲ ಚಾರ್ಜ್ ಮಾಡ್ತಿದ್ದಾರೆ. ಕೆಲವೊಂದು ಗೌರ್ಮೆಂಟಿಂದ ಫ್ರೀಯಾಗೂ ಹೇಳ್ಕೊಡ್ತಿದ್ದಾರೆ. ಸೊ ನಾವು ಅಟ್ಲೀಸ್ಟ್ ನಾವು ಏನಾದ್ರು ಒಂದು ಸಮಾಜಕ್ಕೆ ನಾವು ಕಲ್ತಿರೋದನ್ನ ಇನ್ನೊಂದು ಕೊಡೋಣ ಅಂತ ಅನ್ನಿಸ್ತವಾಗ ನಾವು ಬರೀ ಮನಿ ಅಂತ ಅನ್ಕೊಂಡೋದ್ರೂ ಆಗಲ್ಲ. ಹಾಗಾಗಿ ನನ್ನ ಸಜೆಷನ್ ನಿಮಗೂ, ನಾನು ಸಹ ಅಮೌಂಟ್ ಏನಿದೆ ಫೀಸ್ ಕಮ್ಮಿ ಮಾಡಿದ್ದೀನಿ. ಕೆಲವೊಬ್ಬರಿಗೆ ಫ್ರೀ ಕೊಟ್ಟಿದ್ದೀನಿ, ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇನ್ನು ಫ್ಯೂಚರಲ್ಲಿ. ಬಟ್ ನೀವು ಸಹ ಕಲಿಸಿ. ಥ್ಯಾಂಕ್ ಯು ಸೊ ಮಚ್. ಓಕೆ.